ಕನಕಪುರ ಬುಧವಾರ ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಸಮಾರಂಭಕ್ಕೆ ಜಿಲ್ಲೆಯ 4 ತಾಲೂಕಿನಿಂದ ಕನಿಷ್ಠ 50,000 ಕಾರ್ಯಕರ್ತರನ್ನು ಕರೆತರಲು ಸಾರಿಗೆ ಸೇರಿದಂತೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ. ಹಾರೋಹಳ್ಳಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ಗ್ರಾಮಗಳಿಗೆ ಎಷ್ಟೆಷ್ಟು ಬಸ್ಸುಗಳು ಬೇಕು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಪ್ರತಿ ಗ್ರಾಮಗಳಿಂದ ಸ್ವಯಂ ಪ್ರೇರಿತರಾಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣಕ್ಕೆ ಆಗಮಿಸಲು ಮುಖಂಡರುಗಳು ಕಾರ್ಯಕರ್ತರನ್ನು ಕರೆತರುವಂತೆ ಕರೆ ನೀಡಿದರು. ನಮ್ಮ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಹೊಸ ಚೈತನ್ಯ ಬರಲಿದೆ. ಕಳೆದ 40 ವರ್ಷಕ್ಕೂ ಹೆಚ್ಚು ಕಾಲದಿಂದ ಒಬ್ಬ ಶಾಸಕರನ್ನು ಕಾಣದ ಈ ಕ್ಷೇತ್ರಕ್ಕೆ ಕೆಂಗಲ್ ಹನುಮಂತಯ್ಯನವರ ನಂತರ ರಾಮನಗರಜಿಲ್ಲೆಯವರೇ ಮುಖ್ಯಮಂತ್ರಿಯಾಗುತ್ತಿರುವುದು, ಅದರಲ್ಲೂ ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುತ್ತಿರುವುದು ನಮ್ಮೆಲ್ಲರಿಗೂ ಸಹ ಹೊಸ ಚೈತನ್ಯವನ್ನು ತಂದಿದೆ ಎಂದು ಹೇಳಿದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಅಭಿವೃದ್ಧಿಯ ಪರ್ವವೇ ಆರಂಭಗೊಳ್ಳಲಿದೆ ಎಂದು ಈ ಸಂದರ್ಭದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ನೂತನವಾಗಿ ತಾಲೂಕಾಗಿ ಹಾರೋಹಳ್ಳಿ ಘೋಷಣೆಯಾಗಿದ್ದಷ್ಟು ಬಿಟ್ಟರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಆಗಿರಲಿಲ್ಲ. ನಾನು ಶಾಸಕನಾದ ಮೇಲೆ ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಅವರು 100 ಕೋಟಿಗಳನ್ನು ಅನುದಾನವಾಗಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇಡೀ ಹಾರೋಹಳ್ಳಿ ಕ್ಷೇತ್ರದ ಚಿತ್ರಣವೇ ಬದಲಾವಣೆಯಾಗಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಸಹ ಸಿಹಿ ವಿನಿಮಯವನ್ನು ಸಹ ಮಾಡಿಕೊಂಡರು. ಸಭೆಯಲ್ಲಿ ಹಾರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್, ಬೊಮ್ಮಲ್ ನಿರ್ದೇಶಕರಾದ ಹರೀಶ್ ಕುಮಾರ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮದನ್ ಮೋಹನ್ ಹೊಳ್ಳ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಭುಜಂಗಯ್ಯ, ಸೌಭಾಗ್ಯಮ್ಮ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಂಠಯ್ಯ, ಮುಖಂಡರಾದ ಕಿರಣಗೆರೆ ಜಗದೀಶ್ ಗೌಡ, ಯೋಜನಾ ಪ್ರಾಧಿಕಾರದ ನಿರ್ದೇಶಕ ರಮೇಶ್, ಆರ್ಇಎಸ್ ಸಂಸ್ಥೆಯ ನಿರ್ದೇಶಕ ಲಕ್ಷ್ಮೀನಾರಾಯಣಗೌಡ, ಸಫ್ದರ್ ಹುಸೇನ್, ರುದ್ರೇಶ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಸೆ ಮತ್ತು ಆಕಾಂಕ್ಷೆ ಇತ್ತು. ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತೇಳಿ ಸುದಿನ ನಮಗೆ ಬಂದಿದೆ. 2-3 ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ. ಆ ಸಂಬಂಧ ಪೂರ್ವಭಾವಿಯಾಗಿ ಆ ಒಂದು ಪ್ರಮಾಣ ಸಮಾರಂಭಕ್ಕೆ ನಾವೆಲ್ಲ ಕಾರ್ಯಕರ್ತರು ಹೋಗಲಿಕ್ಕೆ ಮತ್ತು ಮೆರವಣಿಗೆ ಕರ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಮಾತಾಡೋದಕ್ಕೆ ಅವರು ಸಭೆ ಮಾಡಲಿಕ್ಕೆ ಈ ದಿವಸ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ನಮ್ಮ ಶಾಸಕರಾದಂಥ ಹಾಗೆ ನಮ್ಮ ಹಿರಿಯರಾಗಿರುವಂಥ ಹರೀಶ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತಿಸ್ತೇನೆ. ನಮ್ಮ ಭುಜಂಗಣ್ಣ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತಿಸ್ತೇನೆ. ಮತ್ತೆ ನಮ್ಮ ಹರೀಶ್ ಅವರು ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತಿಸ್ತೇನೆ. ಜೊತೆಗೆ ನಮ್ಮ ಕಂಠಿ ಅವರಿಗೆ ಮತ್ತು ನಾಗೇಶ್ ಅವರಿಗೆ ನಮ್ಮ ಅವರು ಕೂಡ ನಾನು ಸ್ವಾಗತಿಸ್ತೇನೆ. ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿಗೆ ಸ್ವಾಗತ ಬಯಸ್ತಾ ತಾಲೂಕು ಸಂಘದ ಮತ್ತು ಬಿಎಸ್ಎಸ್ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರನ್ನ ಸ್ವಾಗತ ಬಯಸ್ತಾ ನಮ್ಮ ರಮೇಶ್ ಅವರು ಸ್ವಾಗತ ಬಯಸ್ತಾ ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಉದ್ದೇಶಕ್ಕೆ ನಮ್ಮ ಗಣೇಶ ಮಾತಾಡಬೇಕು ಅಂತ ಹೇಳ್ಬೋದು. ನಮ್ಮ ಉದ್ದೇಶಿಸಿ ಭಜನೆಗಳು ಮಾತಾಡಬೇಕು. ಇವತ್ತಿನ ಪೂರ್ವಭಾವಿ ಸಭೆಗೆ ಭಾಗವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅದೃಷ್ಟದಲ್ಲಿ ಅದೃಷ್ಟವಂತರು, ಈಗ ರೊಟ್ಟಿ ಜಾರಿ ತುಪ್ಪದ ಬಿದ್ದಂಗೆ. ಹಾಗೆ ಅದೃಷ್ಟ ಮಾಡಿದಂತ ನಮ್ಮ ಶಾಸಕರು ಕೂಡ ಇಕ್ಬಾಲ್ ಹುಸೇನ್ ಸಾಹೇಬ್ರೆ, ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಅವರೇ, ಉಳ್ಳ ಅವರೇ, ಮೋಹನ್ ಅವರೇ, ಜಗದೀಶ್ ಅವರೇ, ಬಹು ದಿನಗಳ ಕನಸು. ನಾನು ಡಿಕೆ ಶಿವಕುಮಾರ್ ಸಾಹೇಬ್ರನ್ನ ಸುಮಾರು APCMS ಎಲೆಕ್ಷನ್ ಇಂದ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇಂದ
MLA ಅವರು ಮತ್ತೆ ಮೊದಲ ಬಾರಿಗೆ ಸಹಕಾರ ಜೈಲ್ ಮಂತ್ರಿಗಳಾಗಿದ್ದರು, ಅನಂತರ ಸಹಕಾರ ಮಂತ್ರಿ, ಅನಂತರ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಅವಾಗಿಂದ ನಾನು ತುಂಬಾ ಹತ್ತಿರದಿಂದ ನೋಡಿದಂತವನು. ಅದೃಷ್ಟಗಳು ಬಹುದಿನಗಳ ಕೋರಿಕೆ, ಅವರ ಒಂದು ನಡವಳಿಕೆ. ಹಿಂದಿನ ದಿನಗಳಲ್ಲಿ ಅವರು ರಕ್ತ ವಿಷಯ ಇದ್ದ ಕಾಲದಲ್ಲಿ ಬಹಳ ಪ್ರತಿಯೊಂದು ಎಲೆಕ್ಷನ್ಗಳಲ್ಲೂ ಸಹ ಅವ್ರು ಬಂದ್ರು ಅಂದ್ರೆ ಇಡೀ ಇದೇ ನಡ್ತಾ ಇತ್ತು. ತದನಂತರ ಅವರು ಬಹಳ ಸ್ಮೂತ್ ಆಗ್ಬಿಟ್ರು. ಇತ್ತೀಚಿನ ದಿನಗಳಲ್ಲಂತೂ ಮಾತೇ ಇಲ್ಲ, ಮೌನ. ಈಗ ಅಜಯನರ ಒಂದು ಆದೇಶದ ಮೇರೆಗೆ ಅವರು ನಡ್ಕೊಂಡಂತ ರೀತಿ ನಾವು ಇವೆಲ್ಲ ನೋಡ್ತಾ ಇದೀವಿ, ಟಿವಿ ನೋಡ್ತಾ ಇದೀವಿ. ಅವ್ರನ್ನ ನಾವು ಖುದ್ದಾಗಿ ಗಮನಿಸ್ತಾ ಇದ್ದೀವಿ. ದೇವರು ಇವತ್ತು ಒಳ್ಳೆಯ ದಿನಗಳನ್ನು ನಾವು ಸುದಿನಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಸುವರ್ಣಾಕ್ಷರದಲ್ಲಿ ಸೋಮವಾರ ಬರೆದಿರುವಂತಹ ದಿನ. ಸೋಮವಾರ ಸರ್, ಕೆಲವೇ ಗಂಟೆಗಳಲ್ಲಿ ಅವರು ಈ ಕರ್ನಾಟಕದ ಈ ಜಿಲ್ಲೆಯ 5ನೇ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಲಿದ್ದಾರೆ. ನಾವೆಲ್ಲರೂ ಸಹ ಅವರ ಪರವಾಗಿ ನಿಂತು ಮುಂದಿನ ದಿನಗಳಲ್ಲಿ ಅವರಿಗೆ ಶಕ್ತಿ ತುಂಬ ಅಂತ ಹೇಳ್ತಾ ನಾನು ಮಾತು ಮುಗಿಸಿ ಎಲ್ಲರೂ ಎಲ್ಲ ನಮ್ಮ ಆರೋಳಿ ಬಡವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಇಲ್ಲಿ ಬಂದು ವೇದಿಕೆ ಕೂತಿರೋಂತ ಮುಖಂಡರುಗಳೇ ಎಲ್ಲರಿಗೂ ನಮಸ್ತೆ. ನಾವು ದೇವರಿಂದ ನಾವು ಸಾಹೇಬರಿಗೆ ಕನ್ಸ್ಕೊಂಡಂಗೆ ಕಾಣ್ತಾ ಇದ್ದು, ನಮ್ಮ ಸಾಹೇಬ್ರಿಗೆ ಅಧಿಕಾರ ಸಿಕ್ಕಿರೋದು ಅವ್ರಿಗೆಲ್ಲ ಎಲ್ಲ ನಮ್ಮ ಆರೋಳಿ ಮಡವಾಡಿ ಕಾರ್ಯಕರ್ತರು ಏನು ಶ್ರಮ ಬಿದ್ದಿದ್ದು ಮೊದಲಿಂದ ಅವ್ರ ಒಂದು ಭಾಗ ಸೇರುತ್ತೆ. ಅವ್ರು ಮಾಡಿದ್ದು ಒಲನ ಚಲನ ಯಾವುದೇ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಗೆ ಅವ್ರು ಕೊಡ್ತಾ ಇದ್ದಂತ ಉತ್ತೇಜನ ಯಾರು ಕೂಡ ಕಾಯ್ತಿಲ್ಲ. ಆ ತರ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರ ಮುಖೇನ ನಾವು ಏನ್ ಬೇಕು ಅಂತ ಆ ತರ ಮಾಡಿ ನಮ್ಮ ರಾಮನಗರ ತಾಲೂಕಲ್ಲಿ ನಮ್ಗೆ MLA ಇರಲಿಲ್ಲ. ಅವರು DK ಸುರೇಶ್, DK ಶಿವಕುಮಾರ್ ಕಡೆಯಿಂದ ನಮ್ಗೆ ಅದೊಂದು ಭಾಗ್ಯ ಸಿದ್ದಂಗಾಗಿದೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಇವತ್ತಿನ ಪೂರ್ವಸಭೆಯ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಮ್ಮ ನಿಮ್ಮೆಲ್ಲರ ಕಣ್ಮಣಿಯಾದಂತ ಶಾಸಕರಾದ ನಮ್ಮ ಭೂಷಣ್ಣನವರೇ, ನಮ್ಮ ಜಗದೀಶ್ವರವರೇ, ಮಾಜಿ ಉಪಾಧ್ಯಕ್ಷರಾದ ಸೌಭಾಗ್ಯಮ್ಮವರೇ, ಮತ್ತೆ ನಮ್ಮ ESS ಅಧ್ಯಕ್ಷರಾದಂತ ಶ್ರೀ ರಮೇಶ್ ಅವರೇ, ಮತ್ತೆ ಶ್ರೀಕಂಠಿ ಅವರು, ನಾಗೇಶ್ವರನವರೇ, ಶ್ರೀನಾರಾಯಣ್ ಗೌಡ್ರೆ, ಮತ್ತೆ ಭುಜಣ್ಣನವರೇ, ಮೋಹನನವರೇ, ಅಶೋಕಣ್ಣ, ಸಂತೋಷ್ ಸಾಹೇಬರು, ಎಲ್ರಿಗೂ ಹರೀಶ್ ಅವರು ಇಲ್ಲಿ ಕೂತ್ರೆ ಎಲ್ಲರೂ ಮುಖಂಡ್ರೆ ಯಾರನ್ನ ನಾನು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಿ. ನಮ್ಗೆ ಇವತ್ತು ಖುಷಿ ಎಷ್ಟಾಗಿದೆ 3 ದಿವಸದಿಂದ ಅಂದ್ರೆ ಅಷ್ಟು ಖುಷಿ. ಇದನ್ನೆಲ್ಲ ಗೊತ್ತಿರ್ಬೋದು. ನಾನು ತುಂಬಾ ಹಳಬ ನಮ್ಮ DK ಶಿವಕುಮಾರ್ ಸಾಹೇಬರವರ ಪಕ್ಕ ಅನುಯಾಯಿ ನಾನು. ಅವರು ರಾಜಕಾರಣ ಪ್ರಾರಂಭದಿಂದಲೂ ಅವರು ಕೈಯಲ್ಲಿ ತೋರಿಸಿದ್ರು ಕೂಡ ನಾವು ಯಾವತ್ತೂ ತಪ್ಪದೆ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಅವತ್ತು ನಾವಿಲ್ಲಿ ಬಹಳ ತುಂಬಾ ಕಷ್ಟದ ಪರಿಸ್ಥಿತಿ 1987ರಲ್ಲಿ 90ರಲ್ಲಿ ಸಣ್ಣ ಒಳಗಾಟ ಆದ್ರೂ ಕೂಡ ರಾತ್ರಿ 11 ಗಂಟೆ ನಾನು ಮಾಡ್ಕೊಳ್ತಾ ಇದ್ದೆ ಫೋನವ್ರಿಗೆ. ನಾವು ಎದುರ್ಕೊಂಡ್ಬಿಡೋ ನಾಳೆ ಬರ್ತೀನಿ ಬರ ಪೊಲೀಸ್ ಸ್ಟೇಷನ್ಗೆ ಅನ್ನೋರು. ಅಷ್ಟು ಧೈರ್ಯ ತುಂಬೋರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಗೆ ಇನ್ನೊಂದು ಪೀಳಿಗೆ ನಮ್ಮ ಆಸೆ, ನಮ್ದು 2 ಪರ್ಸನಲ್ ಆಸೆ. ಒಂದು MLA ಗೆದ್ದು ಇವತ್ತು ದಿನ ಅವರು ಎಲ್ರಿಗೂ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದಾರೆ. ನಾನೇನವ್ರನ್ನ ಕೂರ್ಸ್ಬಿಟ್ಟು ಹೋಗ್ತಾ ಇಲ್ಲ. ಯಾವ MLA ಕೂಡ ಅವರಷ್ಟು ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಎಲ್ಲರೂ ಅದೇ ಇನ್ನೊಂದು ಆಸೆ ಅಂದ್ರೆ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಾ ಇತ್ತು. ದೇವರು ನಮ್ಗೆ ಇವತ್ತು ಮನಸ್ಸು ಮಾಡಿದಾರೆ. ಅವ್ರು ದೇವರು ಅವ್ರಿಗೆ ಪತ್ರಿಕೆಲ್ಲ ಬರ್ತಾವೆ ಇನ್ನ 8 ವರ್ಷ 10 ವರ್ಷ ಅಂತ. 8 ವರ್ಷ ಅಲ್ಲ, ಇನ್ನ 20 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿರ್ಲಿ. ದೇವ್ರಿಗೆ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡ್ಲಿ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುವ ಅನ್ನೋ ಉತ್ಸಾಹ ಇದೆ. ಅವ್ರಿಗೆ ಚಿಂತನೆ ಜಾಸ್ತಿ ಇದೆ. ಅವ್ರಿಗೆ ಏನ್ ಮಾಡ್ಬೇಕು, ನಾಳೆ ಒಂದು 5 ವರ್ಷದ ಪ್ಲಾನ್ ಅವ್ರ ಹತ್ರ ಇರ್ತದೆ. ನಮ್ಮ ಸುರೇಶ್ ಅಣ್ಣವರು MP ಆದಾಗ ಬೇಕಾದಷ್ಟು ಕೆಲಸ ಮಾಡಿ ನಮ್ಮನ್ನ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅವರ ಒಂದು ಸಹಕಾರ ನೀಡಿ ನಮ್ಮ MLA ಅವರು ಎಲ್ಲ ಸೇರಿ ನಮ್ಮ ಇಡೀ ರಾಮನಗರ ಜಿಲ್ಲೆನೇ ಏನ್ ಬೇಕಾದ್ರೂ ಮಾಡಬಹುದು, ಉನ್ನತಿಯಾಗಿ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ ಮಾಡ್ತಾರೆ. ಅವನ್ ಇದೆ, ಯಾರೇನೇ ಅನ್ಕೊಳ್ಳಿ.
ನಮ್ಮ DK ಸಾಹೇಬರು ಖುಷಿಯಾಗಿ ಮುಖ್ಯಮಂತ್ರಿ ಆಗಿದ್ದು ನಮ್ಮಂತೂ ಖುಷಿ. ಅವ್ರಿಗೆ ಏನ್ ಕೆಲಸ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ನನ್ನ ಬಾಯಿ ಬರ್ತಾ ಇಲ್ಲ. ಇಲ್ಲಿ ಅವರು ಬರುವಾಗ ಆರೋಳಿಲಿ ನಮ್ಮ ಅಧ್ಯಕ್ಷರು ಅಶೋಕ್ ಅವ್ರು ನೆನ್ನೆ ಹೇಳ್ತಾ ಇದ್ರು, ಬಹಳ ವಿಜೃಂಭಣೆಯಿಂದ ಮಾಡ್ಬೇಕಣ ಅಂತ ಹೇಳ್ತಾ ಇದ್ರು. ಬನ್ನಿ ಮಾಡುವ ಅಂತ ಅನ್ಕೊಂಡಿದೀವಿ. ಎಲ್ಲರೂ ಸಹಕಾರ ಕೊಟ್ಟು ಹೆಚ್ಚಿನ ಜನ ಸೇರಿಸಿ ಇಲ್ಲಿ ನಾವು ಅವ್ರಿಗೆ ಸ್ವಾಗತವನ್ನ ಕೋರ್ಬೇಕು ಮತ್ತು ಜನ ನಾವು ಅಲ್ಲಿ ಹೋಗ್ಬೇಕಾದ್ರೂ ಏನ್ ಬೇಕೋ ಅಪೂರ್ವವಾಗಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ದಯವಿಟ್ಟು ಸಹಕಾರ ಕೊಡ್ತೀವಿ ಅಂತ ಹೇಳಿ ಜೈ ಹಿಂದ್. ಹೆಚ್ಚಿನ ನಾಯಕರು ವಿಪ್ಪಲಸಣ್ಣನವರೇ, ಜಗದೀಶಣ್ಣವರೇ, ಶೋಭಾಗಣ್ಣವರೇ, ಗುರುವಾದ ಮೋಹನ್ ಅವರೇ, ಅಶೋಕ್ ಅವರೇ, ಜಗದೀಶಣ್ಣವರೇ, ಬೇರೇಗೌಡ್ರೆ, ರಮೇಶಣ್ಣವರೇ, ವಿಜಯಣ್ಣನವರೇ, ಜಗದೀಶ್ ಗೌಡ್ರೆ, ಹೆಂಡಿ ಅವರೇ, ನಾಗೇಶ್ ಅವರೇ, ಸೂರ್ಯಣ್ಣನ್ ಗೌಡ್ರೆ, ಬಂದಿರ್ತಕ್ಕಂಥ ಎಲ್ಲ ನನ್ನ ಹೆಚ್ಚಿನ ಎಲ್ಲ ನಾಯಕರೇ, ಲೀಡರ್ಗಳೇ, ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ, ಇವತ್ತೇನು ನಾವೇನು ಕಷ್ಟಪಟ್ಟು ಇವತ್ತು ಸಂಘಟನೆ ಮಾಡ್ಕೊಂಡು ಬಂದ ಇವತ್ತು ಒಂದು ಮೊದಲು ಒಂದನೇ ಅಂತ ಹತ್ತಿದೋ, ಯಾಕೆ ನಾವು MLA ಇರಲಿಲ್ಲ, ಒಂದು ಹಂತ ಎತ್ತಿ ನಾವು ಕಣ್ತುಂಬ ನೋಡ್ಕೊಂಡ್ವಿ. ಎರಡನೇ ಅಂತ ಇವಾಗ ಸುದಿನ ಬರ್ತಾ ಇದೆ. ನಮ್ಮ ಸಾಹೇಬರು ಡೇಟ್ ಬರ್ತಾ ಇದ್ರು, ಈಗ ಬರ್ತಿದೆ ಆಗ ಬರ್ತಿದೆ ಸ್ವಾಮಿ, ನಾನೆಲ್ಲ ಮಾತಾಡಿದೆ ಫೋನಲ್ಲಿ. ಈಗ ಸುಭಾಗಾಗಿ ಬಂದ್ಬಿಟ್ಟಿದೆ ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ಅಂತ ಅದನ್ನ ಮಾತಾಡಕ್ಕೆ ಬಂದು ಚರ್ಚೆ ಮಾಡ್ಕೊಂಡು ಈಗೆಲ್ಲ ನಮ್ಗೆಲ್ಲ ಒಂದು ಹೆಮ್ಮೆ. ಈಗ ಆರೋಗ್ಯ ತಾಲೂಕಿಗೆ ನಮ್ಮ MLA ಸಾಹೇಬ್ರು ಗೆದ್ದಾದ್ಮೇಲೆ ಏನ್ ಅನ್ನೋದನ್ನ ತುಂಬಿ ಕಷ್ಟಪಟ್ಟು ಮಾಡ್ತಾರೆ ಅಂತ ನಮ್ಮ ಲೀಡರ್ಗಳು ಉಪಯೋಗಿಸ್ಕೊತಾ ಇಲ್ಲ. ಮುಂದಕ್ಕೆ ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿ ಆದ್ಮೇಲೆ ಇನ್ನೆಷ್ಟು ಅನುದಾನ ತರ್ಬೋದು ಅಂತ ನಾವು ನೋಡ್ಬೋದು. ಯಾವ ಕೆಲಸ ಆಯ್ತು ನಮ್ದು ಪಂಚಾಯತಿ ಹೋಗಿ ನೋಡೋದು ನಮ್ಗೆ ಫೋನ್ ಮಾಡಿ ಅಲ್ಲಿಂದಾನೆ ಬಿಡ್ತಾರೆ. ಆ ರೀತಿ ಶಾಸಕರು ಸಿಕ್ಕವ್ರು ನಮ್ಗೆ. ಈಗ ಮುಖ್ಯಮಂತ್ರಿ ಆದ ಸಾಹೇಬ್ರು ಇನ್ನು ಹೆಚ್ಚಿನ ಅನುದಾನ ಬರ್ತದೆ. ಇದೆಲ್ಲ ನಮ್ಗೆ ಸುದಿನ. ನಾವೆಲ್ಲ ಹಬ್ಬ ಆಚರಿಸಿದಂಗೆ ನಮ್ಗೆ ಹೆಂಗೆ ಯುಗಾದಿ ಹಬ್ಬ ಆಚರಿಸ್ತೀವಿ ಆತರ ನಾವು ಯಾವಾಗ ಸೆಲೆಬ್ರೇಟ್ ಯೋಚನೆ ಮಾಡ್ತಾರೆ ಟೀಮು. ಅದನ್ನ ಯುಗಾದಿ ಹಬ್ಬದ ತರ ನಾವು ಫೆಸ್ಟಿವಲ್ ತರ ನಾವು ಮಾಡ್ಬೇಕಾಗ್ತದೆ ಅಂತ ತಮ್ಮ ಮನೆ ಮಾಡ್ಕೋತೀನಿ. ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಒಂದಿಸಿ ಮಾತು ಮುಗಿಸಿ. ಜೈ ಜೈ ಸರ್ಕಾರ, ಜೈ ಕಾಂಗ್ರೆಸ್. ಇಡೀ ಕಾಂಗ್ರೆಸ್ ಹುಟ್ಟುತ್ತೆ, ಕಾಂಗ್ರೆಸ್ ಬೆಳೆಸುತ್ತೆ. ಅವರು ಅವತ್ತಿನ ನಾನು 35-40 ವರ್ಷದಿಂದ ನೋಡಿದ್ದೀನಿ. ಯಾರೋ ಬಂದ್ರು ಹೋದ್ರು, ಇನ್ನೊಂದು ಪಾರ್ಟಿಯಿಂದ ಬಂದವರು. ಆದ್ರೆ ಅವ್ರು ಬೆಳೆತದೆ ಕಾಂಗ್ರೆಸ್, ಅವ್ರು ಬೆಳೆಸಿದ್ದು ಕಾಂಗ್ರೆಸ್. ಅವ್ರಿರೋ ತಾಳ್ಮೆಗೆ, ಅವ್ರಿದ್ದ ರೀತಿಗೆ ಇವತ್ತು ಅವ್ರಿಗೆ ಭಾಗ್ಯ ಒಂದು ಬಂದಿದೆ. ನಾವೆಷ್ಟು ಕನಸು ಕಾಣ್ತಾ ಇದ್ವು, ಇವತ್ತದು ನೆನಸಾಗದೆ. ಶಿವಕುಮಾರ್ ಅವರು 2 ವರ್ಷ ಇರ್ತಾರೋ 5 ವರ್ಷ ಇರ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಕೊಟ್ಟರೆ ಅವನು ಇನ್ನು 3 ದಿನದಲ್ಲೋ 2 ದಿನದಲ್ಲೋ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬೆಳೀತಾರೆ. ನಾನು ಹೇಳೋದಿಷ್ಟೇ, ಇವತ್ತು ಹೇಳಿದ್ರು ನಮ್ಮ ಸ್ನೇಹಿತರು 40,000 ಜನ ಸೇರಿದ್ದು. ಅವ್ರಿಗೆ CM DK ಅವ್ರು ಬಂದಾಗ ಖಾಲಿ ಉಪಮುಖ್ಯಮಂತ್ರಿ ಮಂತ್ರಿ, ಇವತ್ತು CM. ಅದಕ್ಕೆ 70 ಜನ ಸೇರ್ಬೇಕಾಯ್ತದೆ. ಹಾರೋಹಳ್ಳಿಲಿ ಅವತ್ತು ಏನ್ ಸೇರಿದ್ವು 70 ಜನ ಸೇರ್ಬೇಕಾಯ್ತದೆ. ಯಾಕೆಂದ್ರೆ ಮುಖ್ಯಮಂತ್ರಿ ಬರ್ತಾವ್ರೆ. ಅವ್ರಿಗಿರೋದೇನು 4 ಅಲ್ಲ, ಕನಕಪುರ ತಾಲೂಕಲ್ಲಿ ಗೆದ್ದಿದ್ರು ಈ 4 ತಾಲೂಕಿನ ಅಭಿಮಾನನು DK ಬರ್ತಾವದೆ. ದಯವಿಟ್ಟು ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಕೇಳ್ಕೊಳ್ಳೋದೊಂದೇ, ಸಾಹೇಬ್ರು ಹೇಳ್ತಾರೆ ಯಾವತ್ ಬರ್ತಾರೆ ಏನು ನಮಗ್ ಗೊತ್ತಿಲ್ಲ. ಅವ್ರು ಬರೋ ದಿನ ಎಲ್ಲರೂ ಬಹಳ ಮನಸ್ಪರ್ಧಿ ಬಹಳ ಜನ ಸೇರಿಸಿ ಒಂದು ಸ್ವಾಗತ ಬಯಸಿ ಅವ್ರಿಗೆ ಆಶಿಸೋಣ. ಇವಾಗ ಹೇಳಿದ್ರು ಜಗದೀಶ್ ಅವರು, ಚಾಮುಂಡೇಶ್ವರಿ ಎಲ್ಲಾ ದೇವ್ರಿಗೂ ಹೋಗವ್ರೆ. ನಾನು ನೋಡ್ತಾ ಇದ್ದೆ ಟಿವಿಲಿ, ಎಲ್ಲಾ ದೇವ್ರಿಗೂ ಹೋಗವ್ರೆ. ಇವಾಗ ಅಜಯ್ಗೂ ನಿನ್ನೆ ರಾತ್ರಿ ಹೋಗಿದ್ರು ಏನೋ 7 ಗಂಟೆಗೆ. ಅಜಯ ಮಾತು ಹೇಳವ್ರೆ, ಅವ್ರು ಯಾವಾಗ ಪ್ರಮಾಣ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾರೋ ಅವಾಗೇ ಸ್ವೀಕಾರ ಮಾಡ್ತಾರೆ. ದಯವಿಟ್ಟು ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಅಧಿಕಾರ ಭಾಗ್ಯ ಕೊಡ್ಲಿ ಅಂತ ಎಲ್ಲಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಆಮೇಲೆ ಸೇರಿರೋ ಜನಕ್ಕೆ ಎಲ್ಲರಿಗೂ ಕೈ ಮುಗಿದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯ ಹೆಮ್ಮೆಯ ಮಣ್ಣಿನ ಮಗ, ಒರಿಜಿನಲ್ ಮಣ್ಣಿನ ಮಗ ಕೆಂಗಲ್ ಹನುಮಂತ ಬಿಟ್ರೆ ಸಭೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳಾದಂತ ನಮ್ಮ ಇಬ್ಬರು ಸಂಜೀವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಇನ್ನೂ ಅಭಿನಂದನೆಗಳ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಮನಗರ ಕ್ಷೇತ್ರದಲ್ಲಿ ವಿಶೇಷವಾಗಿ, ಯಾಕೆಂದ್ರೆ 136-135 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ವಿಧಾನಸಭೆಗೆ ಆಯ್ಕೆ ಆಗಿದ್ರು 2023 ಚುನಾವಣೆಯಲ್ಲಿ. ಯಾರು 7 ದನಿಯಲ್ಲಿ ಎಲ್ಲಿ ಏನು ಇಷ್ಟವಾಗೋಯ್ತಿನೋ, ಯಾರ ಮೇಲೆ ಕೆಣಿಕ್ ಬಿಡ್ತಾರೋ,
ಯಾವ ಸಿಎಂ ಕಣ್ಣಿಗೆ ಬಿಡ್ತಾರೋ, ಯಾವ ಅಧಿಕಾರಿಗಳು ಕಣ್ಣಿಗೆ ಬಿಡ್ತಾರೋ ಅಂತೇಳಿ ಎಲ್ಲ ಕದ್ದಿ ಮುಚ್ಚಿ ಓಡಾಡ್ತಿದ್ರು. ನಮ್ಮ ಶಾಸಕರು 138 ಜನ ಶಾಸಕರು, ನಮ್ಮ ಶಾಸಕರು ಏಕೈಕ ಶಾಸಕರು 20 ಜನ ಎಲ್ಲ ಅವರು ಇದ್ರು. ಈಗ ಸಾಹೇಬರು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಈಗ ಮುಖ್ಯಮಂತ್ರಿ ಆಯ್ತಾರೆ, ಇವ್ರ ಅಧಿಕಾರ ಸಿಗುತ್ತೆ, ಆ ಶ್ರಮಕ್ಕೆ ಫಲ ಸಿಗುತ್ತೆ, ಶ್ರಮ ವಹಿಸಿದ್ದಾರೆ. ಆಗಲೇ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಇಬ್ಬರು ಸೇರಿ ಆಗಲೇ ಜೋಡಿ ಉತ್ತೀರ್ಣವಾಗಿ ಕೆಲಸ ಮಾಡಿ ಇವತ್ತು ಸರ್ಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಸರ್ಕಾರದ ಬಂಧುಗಳು ಕೂಡ ಸಾರ್ವಜನಿಕರಾಗಿ ಬಡವರ ಸೇವೆ ಆಗಲೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಹೆಚ್ಚಿನ ರೀತಿ ಕೈ ಜೋಡಿಸಿ ಹೆಚ್ಚಿನ ಜನಸಂಖ್ಯೆ ಸೇರಿ ನಾವು ನಮ್ಮ ಜಗದೀಶನವರು ಬೈರೇಗೌಡರು 80,000 ಲಕ್ಷ ಅಂತ ಹೇಳಿ ಮತ್ತೆ 80,000 ಲಕ್ಷಕ್ಕೂ ಸೇರಿಸ್ತೀವೋ, ಅದಕ್ಕಿಂತ ಹೆಚ್ಚಿಗೆ ಸೇರ್ತೀವೋ, ಎಲ್ಲರ ಮನೆ ಹಬ್ಬ ಅಂತ ಹೇಳಿ ನಮ್ಮ ಮನೆ ಮಗ ಬೇರೆಯವರೆಲ್ಲ ಬೇರೆ ರೈತರಿಗೆ ಊಟ ಹಾಕಿದ್ವಿ, ಅಧಿಕಾರ ಕೊಟ್ವಿ, ಅವ್ರೇನು ಆಲೋಚನೆ ಬೇಕು ಎಲ್ಲಾರು ಕೊಟ್ಟು ಕಳ್ಸ್ಕೊಟ್ಬಿಟ್ಟಿದ್ದೀವಿ. ಇವತ್ತು ಮನೆ ಮಗನ ಒಂದು ಜವಾಬ್ದಾರಿನ ರಾಜ್ಯ ಕೊಡ್ತಾ ಇದೆ. ರಾಜ್ಯದ ಚುಕ್ಕಾಣಿ ಹಿಡಿತಾ ಇದ್ದಾರೆ. ಅವ್ರಿಗೆ ಗೌರವಪೂರ್ವಕವಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಂಡು ನಮ್ಮ ಆರೋಗ್ಯ ಮನವಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಎಲ್ಲ ಅಧ್ಯಕ್ಷರುಗಳಿರ್ಬೋದು, ಮಾಜಿ ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಆಲಂಬಿ ಅಧ್ಯಕ್ಷರುಗಳು, ಸೆಕ್ರೆಟರಿಗಳಿರ್ಬೋದು, ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಯಶಸ್ವಿಯನ್ನು ಗೊಳಿಸ್ಕೊಡ್ಬೇಕು. ನಮ್ಮ ಶಾಸಕರಿಗೆ ಒಂದು ಗೌರವ ಕೊಡ್ಬೇಕು. ಅವರು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಹೋಗಿ ನಾವೆಲ್ಲರೂ ಅವರ ಒಂದು ಕ್ಯಾಬಿನೆಟ್ ದರ್ಜೆಯಲ್ಲಿ ಒಂದು ಹುದ್ದೆಯನ್ನು ಪಡೆಯುವ ಶಾಸಕರಿಗೆ ಅವರ ಅಭಿನಯದ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಒಂದು ಮನವಿಯನ್ನ ನಮ್ಮ ಹೈಕಮಾಂಡ್ಗೆ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊತಾ. ಆಮೇಲೆ ನಮ್ಮ ಶಾಸಕರ ಒಂದು ಮನವಿ, ಈಗಾಗಲೇ ಸರ್ಕಾರ ಬಂದು 3 ವರ್ಷ ಆಗಿದೆ. ಕೆಲವು ಕಾರ್ಯಕರ್ತರು ಮುಖಂಡರಲ್ಲಿ ಪಾಪ ಒಂದು ನೋವಿದೆ, ನೋವು ಹೇಳ್ಕೊತಾರೆ. ಆದ್ರೆ ಶಾಸಕರು ಅನ್ಯತಾ ಭಾವನೆ ತಿಳ್ಕೊಬಾರ್ದು ಹೇಳ್ತಾ ಇದ್ದಾರೆ ಈ ಒಂದು ಸಭೆಯಲ್ಲಿ ಅಂತೇಳಿ. ಶಾಸಕರು ನಮ್ಮ ಕಾರ್ಯಕರ್ತರ ಮುಖಂಡರು ಕೂಡ ಮುಂದಿನ ದಿನಗಳಲ್ಲಿ ಮೊದಲು ನಾವು ಯಾರು ಬೇರೆ ಮನೆಗೆ ಹೋಗ್ಬೇಕಾಗಿತ್ತು, ಇವತ್ತು ನಮ್ದೇ ಮನೆ ಹೋಗಿ ನಮ್ಮ ಕಾರ್ಯಕರ್ತರಿಗೂ ಹೆಚ್ಚಿನ ರೀತಿಯಲ್ಲಿ ಸ್ಥಳೀಯವಾಗಿ ಅಧಿಕಾರಿಗಳು ಸಿಗೋ ತರ ಸಹಕಾರ ಕೊಡಬೇಕು. ಕಾರ್ಯಕರ್ತರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. 2028 ನಮ್ಮ ಶಾಸಕರನ್ನು ಅತಿ ಹೆಚ್ಚಿನ ಬಹುಮತದಲ್ಲಿ ಗೆದ್ದಿ ನಮ್ಮ ಈ ಕ್ಷೇತ್ರ ಜನಸೇವೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಮಗೆ ಮಾತಾಡಲು ಅವಕಾಶ ಮಾಡ್ಬೇಕಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಇಷ್ಟೊಂದು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಮುಂಚೂಣಿಯ ಮುಖಂಡರು ಮಾತಾಡಿದ್ದಾರೆ. ಎಲ್ಲರ ಅಭಿಪ್ರಾಯ ಒಂದೇ ಏನಂತ ಹೇಳಿದ್ರೆ, ಎಲ್ಲರ ಅಭಿಪ್ರಾಯ ಒಂದೇ ಏನಂತ ಹೇಳಿದ್ರೆ ಪೂರ್ವಭಾವಿ ಸಭೆ ಮಾಡ್ತಾ ಇದ್ರು. ಹೇಗೆ ನಾವು ವ್ಯವಸ್ಥೆ ಮಾಡಬೇಕು ವಿಚಾರ ಮಾಡಿದ್ದಾರೆ. ಎರಡನೇ ಹಂತ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಅನಂತರಾಗಿ ಬರ್ಬೇಕಾದ್ರೆ ಅವ್ರು ಹೇಗೆ ಸ್ವಾಗತ ಮಾಡಬೇಕು ಅಂತ ನಮ್ಗೆ ಅದ್ರ ಬಗ್ಗೆ ಮಾತನಾಡೋಣ. ಈಗ ಮೊದಲನೇದಾಗಿ ಪ್ರವಾಸದ ಮತ್ತು ವಿಚಾರವಾಗಿ ನಮ್ಮ ಶಾಸಕರು ಕಾರ್ಯಕರ್ತರ ಮಾತಾಡ್ತಾರೆ. ಒಳ್ಳೆ ರೀತಿಯಲ್ಲಿ ನಮ್ ಸಿಕ್ಕಿ ಜನಸ್ಪಂದನೆ ತೆಗೆದುಕೊಂಡು ಜನಪ್ರಿಯ ಶಾಸಕರಾಗಿದ್ದಾರೆ. ಅದೇ ರೀತಿ ಇನ್ನೊಂದು ನಮ್ಗೆ ಅನಿಸಿತ್ತು ಏನಪ್ಪಾ ಅಂತಂದ್ರೆ ನಾವುಗಳ ಗೆದ್ದು ಬಂದಾಗ ನಮ್ಗೆ ಶಾಸಕರಾಗ್ಲಿ MP ಅವರಾಗ್ಲಿ ಯಾರು ಇರ್ಲಿಲ್ಲ. ಆದ್ರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು ನಮ್ಮ ಜನಗಳು. ಅದೇ ರೀತಿ ಒಂದು ಗುರಿ ಇಟ್ಕೊಂಡಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ ಶಾಸಕರು ಬಂದಿದ್ದಾರೆ. ನಮ್ಗೆ ಒಂದು ಕನ್ಸಿದ್ದಿದೆ ಏನು ಅಂತಂದ್ರೆ ಶಾಸಕರ ಆಮೇಲಿಂದ ನಮ್ಗೆ ಇವರು DK ಸಾಹೇಬ್ರು ಒಂದು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಬಹುದಿನದ ಎಲ್ಲರೂ ಆಸೆ ಕನಸು 3 ವರ್ಷದ ಹಿಂದೆನೆ ಇತ್ತು. ಯಾಕಂದ್ರೆ ಅಷ್ಟು ಶ್ರಮ ವಹಿಸಿ ನಮ್ಗೆ ಸರ್ಕಾರ ತಗೊಂಡ್ಬಂದಂತ ವ್ಯಕ್ತಿ ಅವರು. ಸೊ ಅವ್ರಿಗೆ ಎಲ್ರಿಗೂ ಒಂದು ಕನ್ಸೇನಿತ್ತು ಅಂದ್ರೆ ಅವ್ರು ಆಗ್ಬೇಕು ಅನ್ನೋದು. ಆದ್ರೂ ನಮ್ಗೆ ಒಳ್ಳೆ ರೀತಿಯಲ್ಲಿ ಅವಕಾಶ ಸಿಕ್ಕಿದೆ. ದೇವ್ರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ಕೊಟ್ಟು ಒಳ್ಳೆ ರೀತಿಯಿಂದ ಸರ್ಕಾರ ರಚಿಸಿ ಉನ್ನತ ಮಟ್ಟದಲ್ಲಿ ಇನ್ನೂ 3-6 ವರ್ಷಗಳು ಚೆನ್ನಾಗಿರ್ಲಿ ಅನ್ನೋದು ನಮ್ಗೆ ಎಲ್ಲರಿಗೂ ಅವಶ್ಯಕ.
ನಮ್ಮ ಕಾರ್ಯಕ್ರಮದ ಬಂಧುಗಳು ಮಾತಾಡಬೇಕು ಅಂತ ಹೇಳಿ ಅಶೋಕ್ ಅವರು ಕೇಳಿದ್ದಾರೆ. ಅಭಿಪ್ರಾಯ ತಿಳಿಸ್ಬಿಟ್ಟು ಆ ಕಾರ್ಯಕ್ರಮಕ್ಕೆ ಫಿಕ್ಸ್ ಆಗಿ ಫಿಕ್ಸ್ ಮಾಡ್ತಾರೆ. ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಜೆಪಿ ಶಾಸಕರಂತ 20 ಸಾಹೇಬರು ಈ ಕಾರ್ಯಕ್ರಮ ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳಬಹುದು. माता की बोलो, भारत माता की, सोनिया गांधी जी की, प्रियंका गांधी जी की, राहुल गांधी जी की, सिद्धरामैया जी की, बोलो डीके शिवकुमार जी की, बोलो डीके शिवकुमार जी की, डीके सुरेश जी की. ತಾಲೂಕಿನ ಎಲ್ಲ ಗೌರವಾನ್ವಿತ ಹಿರಿಯ ಮತ್ತು ಕಿರಿಯ ಎಲ್ಲ ಮುಖಂಡಗಳ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಹಿರಿಯ ಮುಖಂಡರು, ನಮ್ಮ ನಾಯಕರಾದಂತ ಮೋಹನ್ ಅವರೇ, ಪಕ್ಷದ ಹಿರಿಯ ಮುಖಂಡರಾದಂತಹ ಸದ್ದಾರ್ ಸಾಹೇಬ್ರೆ, ಪಕ್ಷದ ಇನ್ನೂರು ಪಕ್ಷದ ಮುಖಂಡರಾದಂತ ನಮ್ಮ ಕಿರಣ್ ಜಗದೀಶ್ ಅವರೇ, ಭುಜಣ್ಣನವರೇ, ಭೈರಣ್ಣನವರೇ, ಶ್ರೀಮತಿ ಸೌಭಾಗ್ಯನವರೇ, ರಮೇಶ್ ಅವರೇ, ಹರೀಶ್ ಅವರೇ, ಯುವ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಅವರೇ, ರಮೇಶ್ ಅಣ್ಣ, ನಮ್ಮ ಅನಿಲ್ ಅವರು, ಜಯಶಂಕರ್ ಅವರು, ಬಾಲಾಜಿ ಅವರೇ, ಶ್ರೀ ಕಂಠಿ ಅವರೇ, ನಾಗೇಶ್ ಅವರೇ, ಸೂರ್ಯನಾರಾಯಣ ಅವರೇ, ಇನ್ನು ಸಾಕಷ್ಟು ಜನ ಮುಂದ್ಗಡೆ ನಮ್ಮ ಹಿರಿಯರಾದಂತ ಪರಮೇಶ್ ಇದ್ದಾರೆ, ಪುರುಷಾಮಣ್ಣ ಇದ್ದಾರೆ, ನಮ್ಮ ರಾಮಚಂದ್ರಣ್ಣ, ಮಾರಣ್ಣ, ಇಲ್ಲಿ ಸಾಕಷ್ಟು ಜನ ಹಿಂಗಡೆ, ಸಾಕಷ್ಟು ಜನ ಮುಖಂಡರು, ಸಾಕಷ್ಟು ಜನ ಇದ್ದೀವಿ. ನಂಜೇಗೌಡ ಹಾಡೋರು, ಸಿಕ್ಕಾಪಟ್ಟೆ ಹಾಡೋರು ಅವರು, ನಮ್ಮ ರಾಯಲ್ ರಾಮಣ್ಣ, ದಿನೇಶ, ವೆಂಕಟೇಶಣ್ಣ, ಎಲ್ಲರೂ ಮುಖ್ಯವಾದಂತಾರೆ ಸೇರಿರೋದು, ಎಲ್ಲ ಮುಖ್ಯವಾದಂತ ಮುಖಂಡರು. ಅವ್ರು ಯಾರು ಗಲಾಟೆ ಮಾಡೋಣ ಅಂತ ಹೇಳಪ್ಪ, ಇದು ಬಹಳ ಮುಖ್ಯವಾದಂತ ಒಂದು ಸಭೆ. ಒಂಚೂರು ಫೋನ್ ಕೊಡಿ, ಸುಮ್ಮನೆ ಕೊಡಿ, ನಾನು ಬಡಿಸ್ಕೊತೀನಿ 5 ನಿಮಿಷ ಇಲ್ಲಿ. ಯಾರು ಕಳ್ಸ್ಕೊಡ್ಬೇಕ್ಯಾ? ಯಾರ ಟ್ಯಾಬ್ಲೆಟ್ ಕೊಡ್ಬೇಕ್ಯಾ? ಎಲ್ಲರೂ ಕೊಟ್ಟಾಗದೆ ಬಹಳ ಮುಖ್ಯವಾದಂತ ಸಭೆ, ಎಲ್ರಿಗೂ ಗೊತ್ತಿರುವಂತ ವಿಷಯ, ನಿಮ್ಮ ಗಮನದಲ್ಲಿರುವಂತ ವಿಷಯ, ನಮ್ಮೆಲ್ಲರ ಕನಸು, ಈ ಜಿಲ್ಲೆಯ ಕನಸು, ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅನೇಕ ಲಕ್ಷಾಂತರ ಜನರ ಒಂದು ಆಸೆ, ಅಭಿಲಾಷೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅನೇಕ ಜನರ ಒಂದು ಬೇಡಿಕೆ ಇತ್ತು. ಭಗವಂತ ಇವತ್ತು ಆ ಒಂದು ಬೆಳೆಗೆ, ಆ ಒಂದು ಸಮಯ ಇವತ್ತು ಕೂಡಿ ಕೊಟ್ಟಿದ್ದಾನೆ. ಸೊ ಇವತ್ತು ನಮ್ಮ ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರು ನಾಳೆ ಸೋಮವಾರ ಇಲ್ಲ ಬುಧವಾರ, ಇನ್ನು ನಿಗದಿ ಆಗಿಲ್ಲ, ನಾಳೆ CLP ಮೀಟಿಂಗ್ ಇದೆ 4 ಗಂಟೆಗೆ. ಸೊ ಆ 4 ಗಂಟೆ ನಂತರ ಸಮಯ ಹೇಳ್ತಾರೆ. ಇಲ್ಲ ಸೋಮವಾರ ಅವರು ಪ್ರಮಾಣ ವಚನ ಮಾಡ್ತಾರೆ, ಇಲ್ಲ ಬುಧವಾರ ಪ್ರಮಾಣ ವಚನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ದೃಷ್ಟಿಯಲ್ಲಿ ನಾವು ಈ ಜಿಲ್ಲೆಯ ಮಕ್ಕಳಾಗಿ, ರಾಮನಗರದ ಮಣ್ಣಿನ ಮಕ್ಕಳಾಗಿ, ಅವರ ಒಡನಾಟಿಯಾಗಿ, ಅವರ ಅನುಯಾಯಿಯಾಗಿ ನಾವೆಲ್ಲರೂ ಕೂಡ ಅವರಿಗೆ ಶಕ್ತಿ ತುಂಬುವಂತ ಕೆಲಸ, ಅವರ ಪದಗ್ರಹಣಕ್ಕೆ ನಾವೆಲ್ಲರೂ ಕೂಡ ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು. ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗುವಂತ ಸಿದ್ಧತೆಯನ್ನ ಮಾಡ್ಕೊಳಕ್ಕೆ ಈ ಸಭೆ ಉದ್ದೇಶ ನಾವೆಲ್ಲರೂ ಕೂಡ ಕಲಿಸಿದ್ದೀವಿ. ಸೋಮವಾರ ಆದ್ರೆ ಸೋಮವಾರ ನಿಮ್ಮೆಲ್ಲರೂ ಕೂಡ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನು ನಾವು, ಅವ್ರು ಯಾರು ಮಾತಾಡ್ತಾರೆ ನಾವೇ ಒಟ್ಟೊತ್ತು ಹೇಳಿಬಿಡಿ ಅಂತ ಹೇಳಿ. ಸೊ ಆ ಪದಗ್ರಹಣಕ್ಕೆ ನಿಮ್ಮನ್ನೆಲ್ಲರೂ ಕೂಡ ನಾವು, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಬಹಳಷ್ಟು ಹೋರಾಟ ಮಾಡಿ ಪಕ್ಷವನ್ನು ತಾವೆಲ್ಲರೂ ಕೂಡ ಸಂಘಟನೆ ಮಾಡಿದ್ವಿ. ನಾನು ಹೊಸಬ ಇರ್ಬೋದು, ಅನೇಕ ಜನರು ಹೊಸಬರು ಅಂತ ಹೇಳಿದ್ರೆ ಈ ಭಾಗಕ್ಕೆ ಕೇಳ್ತಾರೆ. ಅನೇಕ ಜನರು ಸಾಕಷ್ಟು ರೀತಿಯಲ್ಲಿ ವರ್ಷ 40 ವರ್ಷ 50 ವರ್ಷದ ತಿಳಿದು ಪಕ್ಷ ಕಟ್ಟಿರುವಂತವ್ರು ಸಾಕಷ್ಟು ಜನ ಇದ್ದೀವಿ.
ಸಾಕಷ್ಟು ಜನರಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮವಾಗಿ ಬೆಳಿಬೇಕು, ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಒಂದು ಬೆಳವಣಿಗೆ ಕಾಣಬೇಕಂತೇಳಿ ಕೆಲಸನ ಕಾಣಬೇಕು ಸಾಕಷ್ಟು ಜನ ಇದ್ದೀವಿ. ನಾನು ಉದಾಹರಣೆ ನಮ್ಮ ಮೋಹನ್ ಒಳ ನೋಡ್ತೇನೆ. ಮೋಹನ್ ಒಳ ಅವರು ಏನೂ ಆಗಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ಪಕ್ಷದ ಸಂಘಟನೆ ಪಕ್ಷದಲ್ಲೇ ಗುರುತಿಸ್ಕೊಂಡು ಬಂದ್ವಿ. ಸರ್ದಾರ್ ಸಾಹೇಬ್ ಅವರ ತಾಲೂಕು ಜೊತೆ ಮೆಂಬರ್ ಮಾಡಕ್ ಆಗ್ಲಿಲ್ಲ, ಅವ್ರ ಪಕ್ಷಕ್ಕೆ ಸಾಕಷ್ಟು ಜನ ಅವರು ಕೂಡ ಒತ್ತಡ ಕೊಟ್ಟರು. ಜಗದೀಶಣ್ಣ ಈಗ ಹೇಳ್ತಾರ ಏನು ಅದಕ್ಕೆ ಆಗಿಲ್ಲ ಅಂತ ಹೇಳಿ. ಇವರೆಲ್ಲೂ ಕೂಡ 83, 82 ಸಾಹೇಬರು ಅವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆಗೆ NSYಗೆ ಬಂದಂತ ದಿನಾಂಕ ಇವೆಲ್ಲೂ ಕೂಡ ನಾವು ಹೇಳ್ತಾ ಇರುವಂತದ್ದು. ಸೊ ಅವ್ರ ಜೊತೆನಲ್ಲಿ ಅವ್ರ ಒಡನಾಟ ಇಟ್ಟಂತ ಸಾಕಷ್ಟು ಜನ ಎಲ್ಲರೂ ಕೂಡ ಹಿರಿಕಿದ್ದೀವಿ. ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಪಕ್ಷವನ್ನ ಕಟ್ಟಿದ್ದೀರಿ, ಪಕ್ಷಕ್ಕೆ ತಾವೆಲ್ಲರೂ ಕೂಡ ಶಕ್ತಿನ ತುಂಬಿದ್ದೀರಿ, ಹೋರಾಟ ಮಾಡಿದಿರಿ, ಬೆವರು ಸುರಿಸಿದ್ದೀರಿ. ಸೊ ಇಂಥ ಒಂದು ಕ್ಷಣದಲ್ಲಿ, ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ಬೇಕು, ಆ ಪದಕರಣಕ್ಕೆ ನೀವೆಲ್ಲರೂ ಕೂಡ ಆಹ್ವಾನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾಯಕರ ಕರೆ ಕೊಟ್ಟಿದ್ದಾರೆ. DK ಸುರೇಶ್ ಅವರು ನನಗೆ ಫೋನ್ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಬೆಂಗಳೂರು ಬರ್ಲಿಕ್ಕೆ ತಯಾರಿ ಮಾಡಕ್ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದೀವಿ. ಇವತ್ತು ನಾಳೆ ಸಾಯಂಕಾಲ 4 ಗಂಟೆ ಗೊತ್ತಾಗುತ್ತೆ. ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ನಿಮ್ಮ ಪಂಚಾಯತಿ ನಿಮ್ಮ ಊರಿಂದ ಆಸಕ್ತಿಯಿಂದ, ಸಂತೋಷದಿಂದ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಕರ್ಕೊಂಡು ಬನ್ನಿ. ನಾವು ಬರೋದಲ್ಲ, ನಮ್ಮ ಹತ್ರ ಕಾರ್ಯ ಅಂತ ಬಂದ್ಬಿಡೋದಲ್ಲ, ಸುಮ್ಮನೆ ಬೇರೆಯವ್ರಿಗೆಲ್ಲ ಬಿಟ್ಬಿಟ್ಟು ಬರೋದಲ್ಲ, ಸುಮ್ಮನೆ ಡಿಂಗಿಸೋದು ಸರಿ ಇಲ್ಲ. ಸಮಯ ತುಂಬಾ ಚೆನ್ನಾಗಿ ಕೂಡ ಬರ್ತಾ ಇದೆ. ನಿಮ್ಗೆ ಇನ್ನೂ ಶಕ್ತಿ ಸಿಗ್ತದೆ ಅಂತ ನಾನು ಹೇಳಿದ್ದೇನೆ. ಇಲ್ಲಿ ಯಾರು ಇರ್ಲಿಲ್ಲ 55 ವರ್ಷ ಬಹಳ ಸುದೀರ್ಘವಾಗಿ ಇಲ್ಲಿ ಯಾರು ನಿಮ್ಮನ್ನ ಕಷ್ಟ ಸುಖ ಯಾರು ಕೇಳ್ತಾ ಇರಲಿಲ್ಲ. ಇವತ್ತು ನಾಯಕರಾದಂತಹ DK ಶಿವಕುಮಾರ್ ಅವರು, ಸುರೇಶ್ ಅವರು ಅವರ ಪರಿಶ್ರಮದಿಂದ, ಅವರ ಒಂದು ದೂರದ ಆಲೋಚನೆಯಿಂದ ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಹಂತಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಮುಂದೆ ಸಾಕಷ್ಟು ಜವಾಬ್ದಾರಿ, ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಈ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಗಳು ಕಾಣ್ತದೆ. ಹೊಸ ತಾಲೂಕಿದು, ಇಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗದೆ. 45-50 ವರ್ಷದಿಂದ ಒಬ್ಬನಿಗೆ ಒಂದು ನೆಲೆಸೂರನ್ನ ಅವ್ಯಾರು ಕೂಡ ಕೊಡಕ್ಕೂ ಆಗ್ಲಿಲ್ಲ, ನೋಡಕ್ಕೂ ಆಗ್ಲಿಲ್ಲ. ಒಬ್ಬನಿಗೆ ಭೂಮಿ ಒಂದು 1 ಕೋಟಿ ಜಮೀನು ಯಾರು ಕೊಡ್ಲಿಲ್ಲ. ಒಂದೊಂದು ರೀತಿಯಲ್ಲಿ ಒಂದು ರಸ್ತೆ, ಚರಂಡಿ, ಶೈಕ್ಷಣಿಕವಾಗಿ ಒಂದು ಕಾಲೇಜು, ರಸ್ತೆ, ದೇವಸ್ಥಾನ ಏನೇ ಇರ್ಬೋದು, ಮೂಲಭೂತ ಸೌಕರ್ಯಕ್ಕೂ ಕೂಡ ಏನೂ ಆಗಿಲ್ಲ. ಸೊ ಎಲ್ಲವೂ ಕೂಡ ಹೊಸದಾಗಿ ಹೊಸ ತಾಲೂಕಾಗಿದೆ. ಹೊಸ ತಾಲೂಕಿನಲ್ಲಿ ಹೊಸ ಜೀವನ, ಹೊಸ ಬದುಕನ್ನ ಕಟ್ಟುವಂತ ನನ್ನ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಸೊ ಹಿಂಗೆ ಶಿವಕುಮಾರ್ ಅವರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂತದ್ದು ಬಹಳ ವಿಶೇಷ. ಬೇರೆಯವರು ಮುಖ್ಯಮಂತ್ರಿ ಆಗೋಕ್ಕೂ ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕ್ಕೂ ಭೂಮಿ ಆಕಾಶ ವ್ಯತ್ಯಾಸ ಇದೆ. ನಾವು ಅವರ NSYಯಿಂದ ಒಂದು ಸಾಮಾನ್ಯ ರೈತರ ಹೊಟ್ಟೆನಲ್ಲಿ ಹುಟ್ಟಿ ಇವತ್ತು ಡೆಲ್ಲಿವರೆಗೂ ಕೂಡ ಅವರದೇ ಆದಂತ ಒಂದು ಛಾಪನ್ನ ಮೂಡಿಸಿ ಪಕ್ಷದ ಸಂಘಟನೆಯನ್ನ ಮಾಡಿ ಅವರದೇ ಆದಂತ ಒಂದು ಸಿದ್ಧಾಂತದ ಮೇಲೆ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಇಡೀ IT, ವಿಜಿಲೆನ್ಸ್, ಸೇಲ್ ಟ್ಯಾಕ್ಸ್, ಕಡೆಗೆ ಜೈಲು ಎಲ್ಲವೂ ಕೂಡ ಅನುಭವಿಸಿದಂಥದ್ದು. ಆದ್ರೆ ಯಾವುದಕ್ಕೂ ಕೂಡ ಎದೆಯನ್ನ ಕೊಟ್ಟು ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಅವರಿಗೆ ಪಕ್ಷದ ಅಧ್ಯಕ್ಷರು ಮಾಡೋದವ್ರಿಗೆ. ಸೊ ಅವಾಗ ನಮ್ಮೂರ ಯಾವತ್ತು 65ರಿಂದ 70 ನಮ್ಮ ಹತ್ರ ಸೀಟೇ ಇರ್ಲಿಲ್ಲ. ನಮ್ಮ ಹತ್ರ ಇವತ್ತು 136 ಸೀಟು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಪಡೆದು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ. ಇದರಲ್ಲಿ ಬಹಳ ದೊಡ್ಡ ಹೋರಾಟ ನಮ್ಮ ನಾಯಕರಿದೆ. ಇದರಲ್ಲಿ ನಮ್ಮ ನಾಯಕರ ಬೆವರು ಸಾಕಷ್ಟು, ಅವರ ಪರಿಶ್ರಮ ಇದೆ, ಅವರ ಹೋರಾಟ ಇದೆ, ಅವರ ಸಂಘಟನೆ ಇದೆ. ಸೊ ಇವನ್ನ ತಾವೆಲ್ಲರೂ ಕೂಡ ಗಮನಿಸಿದೆ. ಸ್ವತಂತ್ರ ನಡಿಗೆ ಯಾವ ರೀತಿ ನಾವು ಮಾಡಿದ್ವಿ, ಪ್ರತಿ ಮನೆಗೂ ಯಾವ ರೀತಿ ಅವರು ಚಿಂತನೆ ಮಾಡಿ ನಮ್ಗೆಲ್ಲ ಮನೆ ಕಳಿಸಿದ್ದಾರೆ. ಗ್ಯಾರಂಟಿ ಬಂದಾಗ ಅವ್ರು ಹೆಂಗೆ ಖುದ್ದಾಗಿ ಬಂದಾಗ ಮನೆ ಬಾಗಿಲಲ್ಲಿ ಚಕ್ಕನ್ನ ಬರ್ದಿದ್ದಾರೆ. ಅವರೇ ಕೂತ್ಕೊಂಡು ಹಳ್ಳಿ ಕೂತ್ಕೊಂಡು ಸುಖಣಿ ಪಂಚಾಯತ್ನಲ್ಲಿ ಮೊಟ್ಟ ಮೊದಲು ಅವರೇ ಕೂತ್ಕೊಂಡು ಒಂದು ಚೆಕ್ ಮೇಲೆ ಒಂದು ಬಾಂಡ್ ಮೇಲೆ ಅವರೇ ಸೈನ್ ಮಾಡಿಕೊಟ್ಟದ್ದು ನಾನು ನೆನ್ಸ್ಕೊಳ್ತೀನಿ. ಬೇಕಾದ ಹೋರಾಟ ಮಾಡಿದ್ದಾರೆ, ಆರೋಗ್ಯ ಹಸ್ತ ಮಾಡಿದ್ದಾರೆ, ಪ್ರತಿ ಮನೆಗೂ ಹೋಗಿ ತಲುಪಿಸಕ್ಕೆ ಎಲ್ಲ ಕಾರ್ಯಕ್ರಮ ಕೊಡುವಂತ ಒಂದು ನಿಟ್ಟಿನ ಕೆಲಸ ಮಾಡಿದ್ದಾರೆ. ಇವತ್ತು 5 ಗ್ಯಾರಂಟಿ ಏನಾದ್ರು ಈ ರಾಜ್ಯದಲ್ಲಿ ಇವತ್ತು ಏನಾದ್ರು ಇಡೀ ದೇಶದಲ್ಲಿ ಕೊಂಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಎಲ್ಲೂ ಮಾಡಕ್ಕೆ ಸಾಧ್ಯನೇ ಆಗಿಲ್ಲ ಇವತ್ತು. ಸೊ ಆ ನಿಟ್ಟಿನಲ್ಲಿ ಇವತ್ತು DK ಶಿವಕುಮಾರ್ ಅವರ ಪರಿಶ್ರಮ ಸಾಕಷ್ಟು ಈ ಒಂದು ಸರ್ಕಾರಕ್ಕೆ, ಈ ಒಂದು ಸಂಘಟನೆಗೆ, ನಮಗೆ ಶಕ್ತಿ ತುಂಬುತ್ತಿದೆ. ಸೊ ಅವರು ನಡೆದಂತ ದಾರಿ ಕೂಡ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಯಾವ ರೀತಿ ಅವ್ರಿಗೆ ಎಷ್ಟೊಂದು ಅವ್ರಿಗೆಲ್ಲರೂ ಕೂಡ ಯಾವ ರೀತಿ ನಡೆಸ್ಕೊಳ್ಳೋದು,
ಬಿಜೆಪಿ ಅವರು ಯಾವ ರೀತಿ ಅವ್ರಿಗೆ ತೊಂದರೆ ಕೊಟ್ಟರು, ಯಾವ ರೀತಿ ಅವ್ರಿಗೆ ಜೈಲಿಗೆ ಕಳಿಸಿದ್ರು, IT ಯಾವ ರೀತಿ ಆಯ್ತು, ED ಯಾವ ರೀತಿ ಆಯ್ತು, ವಿಜಿಲೆನ್ಸ್ ಗಳು ಯಾವ ರೀತಿ ಕೇಸ್ ಹಾಕಿದ್ರು, ಸೈಡ್ ಟ್ಯಾಕ್ಸ್ ಅವ್ರು ಯಾವ ರೀತಿ ಅವ್ರ ಮೇಲೆ ಕೇಸ್ ಹಾಕಿದ್ರು, ಲೋಕಾಯುಕ್ತರು ಯಾವ ರೀತಿ ಅವ್ರಿಗೆ ಕೇಸ್ ಹಾಕಿದ್ರು, ಎಲ್ಲಾ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವ್ರು ಬಂದಂತ ದಾರಿ ಬಹಳ ಕಠಿಣವಾದಂತ ದಾರಿ. ಅವರು ಸಲೀಸಾಗಿ ಬಂದು ಈ ಜಾಗಕ್ಕೆ ಕೊಡ್ತಾ ಇಲ್ಲ. ಅವ್ರು ನಡೆದಂತ ದಾರಿ ಬರೀ ಮುಳ್ಳನೆ ನಡ್ಕೊಂಡು ಬಂದಿರುತ್ತೆ. NSU ಇಂದ ಹಿಡಿದು ಯೂತ್ ಕಾಂಗ್ರೆಸ್ ಇಂದ ಹಿಡಿದು ಶ್ರೀಮಂತಿಕೆ ಇಲ್ಲ, ಅಥವಾ ಹಿಂದೆ ಏನೋ ಯಾರು ಕೂಡ ರಾಜಕಾರಣದ ಹಿನ್ನೆಲೆಯಲ್ಲಿ ಬಂದಂತವ್ರು ಯಾರು ಇರಲಿಲ್ಲ. ಸೊ ಎಲ್ಲಾ ರೀತಿಯಲ್ಲೂ ಕಷ್ಟಪಟ್ಟು NSU ಇಂದ ಪಕ್ಷದ ಸಂಘಟನೆ ಯಾವ ರೀತಿ ಮಾಡ್ಬೇಕಂತ ಹೇಳಿ ಇವತ್ತು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಮಾದರಿ ಆದಂತ ನಮ್ಮ ನಾಯಕರು. ಸೊ ಆ ನಿಟ್ಟಿನಲ್ಲಿ ನಮ್ಮ ನಾಯಕರ ಪದಗ್ರಹಣ ಸೋಮವಾರ ತಪ್ಪದೆ ಬುಧವಾರ ಆಗ್ತದೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಬಂದಿದ್ದೇನೆ. ಸಾಕಷ್ಟು ಜನ ಪಕ್ಷಕ್ಕೆ ದುಡಿದಿದ್ದೀರಿ. ಪಕ್ಷಕ್ಕೆ ಎಲ್ಲರೂ ನೀವು ದುಡಿದಕ್ಕೆ ಇವತ್ತು ನಾವೆಲ್ಲ ಕೂಡ ಸ್ಥಾನ ಕೂತ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ನನಗೂ ಕೂಡ ಶಕ್ತಿ ಮಾಡಿದ್ದೀರಿ, ನನಗೂ ಕೂಡ ಕೂತ್ಕೊಳ್ಳೋಕೆ ಒಂದು ಸ್ಥಾನ ಮಾನ ಗೌರವ ಕೊಟ್ಟಿದ್ದೀರಿ. ಒಬ್ಬ ಮನೆ ಮಗನಾಗಿ ತಮ್ಮನಾಗಿ ತಾವು ಕೂಡ ಬೆಳೆಸ್ತಾ ಇದ್ದೀರಿ. ಸೊ ದಯವಿಟ್ಟು ತಾವು ನಿಮ್ಮ ಆಸಕ್ತಿ, ನಿಮ್ಮ ಸಂತೋಷ ಇಚ್ಛೆಯಿಂದ ನಿಮ್ಗೆ ಎಷ್ಟೆಷ್ಟು ಬಸ್ ಬೇಕು, ನಿಮ್ಗೇನು ಹಿಂಸೆ ಮಾಡಲ್ಲ. ನಿಮ್ಗೇನು ಪಂಚಾಯತಿಗೆ ನಿಮ್ಗೆ ಊರಿಗೆ ಎಕ್ಸೈಸ್ ಬುಕ್ ಬರ್ಕೊಳ್ತಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ಲಿ ಯಾರಾದ್ರೂ ಬರ್ಕೊಳ್ತಾರೆ. ಬಸ್ನ ನಾವೆಲ್ಲರೂ ಕೂಡ ವ್ಯವಸ್ಥೆ ಮಾಡಿದ್ವಿ, ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ. ಆ ಒಂದಿನ ತಾವೆಲ್ಲರೂ ಕೂಡ ಬರಬೇಕು, ಹೆಚ್ಚಾಗಿರ್ತೀವಿ. ನಮ್ಮ ಆಸೆ ಒಂದು 50,000 ಜನ ನಮ್ಮ ಜಿಲ್ಲೆಯಿಂದ ನಾವೆಲ್ಲರೂ ಕೂಡ ಹೋಗ್ಬೇಕಂತ ಹೇಳಿ ಬಾಲಕೃಷ್ಣ ಅವರು, ಯೋಗೇಶ್ ಅವರು, ನಾನು ಮತ್ತು DK ಸುರೇಶ್ ಸಾಹೇಬರು ನಾವೆಲ್ಲರೂ ಕೂಡ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ಶಕ್ತಿಯಿಂದ ನೀವೆಲ್ಲ ಮನಸ್ಸು ಮಾಡಿ, ಇದು ನಮ್ಮ ಜಿಲ್ಲೆಯ ಮಗ, ಈ ಮಣ್ಣಿನ ಮಗ, ಮುಂದೆ ನಾವೆಲ್ಲರೂ ಕೂಡ ಎಲ್ಲ ರೀತಿಯ ಶಕ್ತಿ ಕೊಡುವಂತವ್ರು, ಮುಂದದಲ್ಲಿ ನಿರಂತರವಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ಅನೇಕ ರೀತಿಯಿಂದ ಕನಸನ್ನ ಕಂಡಿರ್ತಾರೋ DK ಸುರೇಶ್ ಅವರು ಮತ್ತೆ DK ಶಿವಕುಮಾರ್ ಅವರು ಸಾಕಷ್ಟು ಚಿಂತನೆ ಮಾಡ್ತಾ ಇದ್ದಾರೆ. ಮುಂದಕ್ಕೆ ನಮ್ಮೆಲ್ಲರೂ ಕೂಡ ಮನಮನೆಗೂ ಗೊತ್ತಾಗ್ತದೆ ಈ ತಾಲೂಕು ಯಾವ ರೀತಿ ಅಭಿವೃದ್ಧಿ ಕಾಣ್ತದೆ, ನಮ್ಮ ತಾಲೂಕು ಏನಾಗ್ತದೆ ಮುಂದಕ್ಕೆ ಅಂತೇಳಿ ತಾವೆಲ್ಲರೂ ಕೂಡ ಬೇಕಲ್ಲ. ಒಬ್ಬೊಬ್ಬರೇ ಬೇಕಾದ್ರೆ ಇವತ್ತಿನ ಇತಿಹಾಸ ನಾನು ಹೇಳಕ್ ಹೋಗ್ತೀನಿ, ತಾವು ಬೇಕಾದ್ರೆ ಗಮನಿಸಬಹುದು. ಇವತ್ತಿನ ಸ್ಥಿತಿ ಏನಿದೆ ಹಾರೋಹಳ್ಳಿ ಬದವಾಡಿ ಈ ಹೊಸ ತಾಲೂಕು, ಮುಂದೆ ಇನ್ನು 2 ವರ್ಷದಲ್ಲಿ ಯಾವ ಮಟ್ಟಕ್ಕೆ ನಮ್ಮ ತಾಲೂಕು ನಾವು ನೋಡಬಹುದು ಅಂತ ಹೇಳಿ ನೀವೆಲ್ಲರೂ ಕೂಡ ಇವತ್ತ ಕನಸನ್ನ ಕಾಣಬಹುದು ಅಂತ ಒಂದು ದೂರದ ದೃಷ್ಟಿ ಅವ್ರು ಇದರಲ್ಲಿ ಅನೇಕ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ನನಗೂ ಕೂಡ ಸಾಕಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ನಿಮ್ಮೇಲೆ ಜವಾಬ್ದಾರಿ, ನೀವು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತದೆ, ಅನೇಕ ರೀತಿಯಲ್ಲಿ ನನ್ನ ಜೊತೆ ಕೆಲಸ ಮಾಡ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಪವಿತ್ರವಾದಂತಹ ಒಂದು ಅನೇಕ ದಿನಗಳ ನಮ್ಮ ಕನಸು ಇವತ್ತು ನೆನಸಾಗುವ ಸಂದರ್ಭದಲ್ಲಿ ನೀವು ಸಾಕ್ಷಿ ಗುರಿಯಾಗಿ ನಿಂತ್ಕೋಬೇಕು ಅಂತ ನಾಯಕರ ಆಸೆ. ನೀವು ಇರ್ಬೇಕಲ್ಲಿ, ನನ್ನ ಜನ ಇರ್ಬೇಕು. ಯಾರು ಹೇಳ್ತಾರೆ ಈಗಾಗ್ಲೇ ಇಲ್ಲಿ ನನ್ನ ಎಲೆಕ್ಷನ್ ಅಲ್ಲಿ ಕೈ ಹಿಡಿದು ಬಸ್ಗಳಿಗೆ ಎತ್ತಿದ್ರು, ಯಪ್ಪ ಇದೆಯಾ? ಎಲ್ಲಾಕಲ್ಲಿ ಕಾಡು ಹೇಳಿ ಬಿಡ್ತಾ ಇರ್ಲಿಲ್ಲ ಅಲ್ವೇ? ಬರೀ ತಲೆ ಮೇಲೆ ಕಾಣ್ತಾ ಇದ್ರು, ನಮ್ಗೆ ತಲೆಲ್ಲ ಗಿರ್ರ ಅಂತ ಆಯ್ತು. ಏನೂ ಕಾಣ್ತಾ ಇರ್ಲಿಲ್ಲ, ಬರೀ ತಲೆ ಕಾಣ್ತಾ ಇದ್ರು. ಎರಡೂ ಅಷ್ಟೇನೆ. ಇಲ್ಲೇ ನಮ್ ಲೈಫ್ ಟರ್ನ್ ಆಗಿದ್ದು, ಇಲ್ಲೇ 22,000 ದೊರಕ್ಕೆ JDSಗೆ ಲೀಡ್ ಇದ್ದು ಅಲ್ವೇ? ಅದನ್ನ ದಬಾಕೊಂಡು ಬಂದಿದ್ದೀವಿ ಅಲ್ವಾ? ಕುಳ್ಕೊಂಡ ದಲಿತರು ನೀವು, ನಾವು ದಬ್ಬಾಕೊಂಡು ಬಂದಿದ್ದೀವಿ ಅಂತ ಹೇಳ್ತೀವಿ. ವಿಜಯನಗರ ಚೆನ್ನಾಗಿ ಹೇಳ್ತಾರೆ ಪಾಪ. ವಿಜಯನಗರ ಅಲ್ಲಿದ್ರಲ್ಲ, ವಿಜಯನಗರ ನಮ್ಮ ನಾಗೇಶ್ ಅವರು, ನಮ್ಮ ಬೈರವರು, ಇನ್ನೂ ಅನೇಕ ಜನ. ಅನಿಲ್ ಹೇಳ ಹೇಳ್ತೀನಿ, ನಮ್ಗೆ ನಂಜ ಕಡಿಲ್ಲ ಅಂತ ಹೇಳ್ತಾರೆ. ಅನಿಲ್ ಕೊಡಿಸಿ ಸಾಕಷ್ಟು ನಮ್ಗೆಲ್ಲರೂ ಕೂಡ ನಾಯಕರಿಗೆ ಶಕ್ತಿ ಕೊಡಬೇಕು. ಈ ಭಾಗ್ಯ ಅವರ ಆಸೆ ಇಷ್ಟೇ, ಅವ್ರಿಗೇನು ಇಲ್ಲ. 40 ವರ್ಷ ಸುದೀರ್ಘ ಅವರು ರಾಜಕಾರಣದಲ್ಲಿ 1% ಗುರುತಿಸ್ಕೊಂಡವ್ರು. ಆದ್ರೆ ಏನೂ ಮಾಡಕ್ ಆಗ್ಲಿಲ್ಲ, ನಮಗೆಲ್ಲ ನಮ್ ಜನಕ್ಕೆ ಏನು ಮಾಡಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ನಾಯಕರ ಅಧ್ಯಕ್ಷರೇ ಏನ್ ಮಾಡಿ ಮುಚ್ಚಾಗ್ಬಿಟ್ಟು ಫುಲ್ ಬೆಳೆ, ಫುಲ್ ಮೊಸರು. ಇವರೆಲ್ಲ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ,
ಏನೋ ಮಾಡಕ್ ಆಗ್ಲಿಲ್ವಲ್ಲ, ನಾವೆಲ್ಲ ಇಷ್ಟು ವರ್ಷ ದುಡಿದು 35 ವರ್ಷ 40 ವರ್ಷ ಜೊತೆಲಿ ಇದ್ದು ಏನೂ ಮಾಡಕ್ ಆಗ್ಲಿಲ್ಲ. ಅವರದ್ದು ಒಳ ಬಕ್ಕಣ್ಣ ಇದ್ವಿ. ಅದಕ್ಕೋಸ್ಕರ ನಮ್ಮ ಕ್ಷೇತ್ರಕ್ಕಾದ್ರೂ ಒಳ್ಳೇದಾಗ್ಲಿ, ನಮ್ಮ ಜನಕ್ಕಾದ್ರೂ ಒಳ್ಳೇದಾಗ್ಲಿ, ಒಳ್ಳೆ ನಾಯಕರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅಂತ ಹೇಳಿ ಅವರ ಪಕ್ಷವನ್ನ ಬಿಟ್ಟು ನಮ್ಮ ಜೊತೆ ಬೈರಣ್ಣ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಸುಜನ ಆಗಿರ್ಬೋದು, ಅನಿ ಇರ್ಬೋದು, ತುಳಸಿ ಇರ್ಬೋದು, ಇನ್ನು ಸಾಕಷ್ಟು ಜನ ಇದ್ದಾರೆ. ಅಡ್ಡಿ ಎತ್ತೀರಾ ದಲಿತರಿಂದ ಬಂದಿರೋರು ಕಾಂಗ್ರೆಸ್ ಅಲ್ವಾ? ಹೌದಾ? ಇಂಡಿಪೆಂಡೆಂಟ್ ಮುಂದೆ ಅತ್ತೆ ಬೈತಾ ಇರ್ತಾರೆ. ಹಿಂಗೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ನೀವು ಹಾರೋಳಿ ಬಗ್ಗೆ, ತಾಲೂಕಿನ ಬಗ್ಗೆ ಚಿಕ್ಕ ಏನ್ ಆಗ್ಬೇಕು ಅದನ್ನೆಲ್ಲವೂ ಕೂಡ ನಮ್ಮ ಕನಸು ನೆನಸಾಗುತ್ತಿದೆ, ಹತ್ರ ಬರ್ತಾ ಇದೆ. ದಯವಿಟ್ಟು ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಊರಿಂದನೂ ನಾನು ಬಸ್ ಬರೋಕ್ಕೆ ಒಂದು ಪ್ರಯತ್ನ ಮಾಡಿ ದಯವಿಟ್ಟು. ಸೊ ಇವಾಗ ಆಮೇಲೆ ಎಲ್ಲರೂ ಈಗ ಏನ್ ಬೇಡ, ಅವ್ರು ಬಂದಾಗ ಮಾಮೂಲಿ ನಾನ್ ಕರೀದಾಗ ನೀವು ಕರೀದಾಗ ಜನ ಇಟ್ಕೊಂಡ್ಬಿಟ್ಟಾರೆ. ಅವೆಲ್ಲ ರಸ್ತೆಲ್ಲ ಏನ್ ಮಾಡಕ್ ಅವೆಲ್ಲ ಮಾಡುವ ಮಾಡ್ಬಿಡುವ. ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಡಿದು ಚಾಮುಂಡೇಶ್ವರಿ ದೇವಸ್ಥಾನ ಬೇಕಾದ್ರೆ ಪೊಲೀಸ್ ಒಂದು ಕರೆಯೋದು ಬಿಡಿಯೋದು ಎಲ್ಲ ಹಾಕಿ ಇದೇ ಟಾವರ್ಗೆ ಒಂದು ಬರಬೇಕು. ಹಾ, ಒಬ್ಬ ಈ ದೇವರು ಹೋಗ್ಬೇಕು, ಒಬ್ಬ ಆ ದೇವರು ಹಿಂಗೆ ಕರೆದಿರೋ ಸಭೆ ಉದ್ದೇಶ ಇಷ್ಟೇನೆ. ಹಾಲು ಕರಿಬೇಕೆಲ್ಲ ಟೈಮ್ ಆಗ್ತದೆ ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ಯಾರ್ಯಾರಿಗೆ ಎಷ್ಟೊಂದು ಬಸ್ ಬೇಕು ಅಂತ ಹೇಳಿ ಒಂದೆರಡು ಪಂಚಾಯತ್, ಎಲ್ಲರೂ ಪಂಚಾಯತ್ ಬಂದಿದೆ, ಎಲ್ಲ ಪ್ರಮುಖವಾದಂತ ಮುಖಂಡಗಳು ಬಂದಿದ್ದೀರಿ. ನೀವೆಲ್ಲರೂ ಕೂಡ ಒಂದೊಂದೇ ಪಂಚಾಯತಿ ಹೇಳ್ತೀನಿ, ನೀವೇ ಮಾತಾಡಿಕೊಂಡು ದಯವಿಟ್ಟು ನಮಗೂ ಕೂಡ ಕ್ಲಿಯರ್ ಮಾಡ್ಕೊಂಡು ಯಾಕಂದ್ರೆ ಇದು ಮಾಡಿದಾಗ ಎಲ್ಲ ಇದೆ ಎಲ್ಲ ಇದೆ. ನಿಮ್ ಕಡೆ ಉದ್ಘಾಟನೆ ಮಾಡ್ಕೊಂಡು ನಾವು ಬೊಮ್ಮಲ್ದು ಮೈಸೂರು ಪಟ್ಟಣ ಬೊಮ್ಮಲ್ ಪ್ರೆಸ್ ಆಗಿದೆ. ಬೊಮ್ಮಲ್ ಮೈಸೂರು ನಿಮ್ ಕಡೆ ಫಸ್ಟ್ ವಿತರಣೆ ಮಾಡ್ತಾರೆ ಅಂತ ಹೇಳಿ ಅದು ನಿಮ್ಮ ಕೈಯಿಂದ 9 ಒಂದೊಂದು ಇಸ್ಕೋತೀವಿ ನಾವು. ಸೀಪಾಗಿ ಮಾತಾಡೋಕೆ ಹೋಗ್ಬೇಡಿ. ಇದು ನಿಮಗೆ ಬರುವಂತ ಶಕ್ತಿ, ನಿಮಗೆ ಬರುವಂತ ಗೌರವ ಇದು. ಇದು ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಒಳ್ಳೇದಾಗ್ತದೆ.
ಅವ್ರು ಎಷ್ಟು ಚೆನ್ನಾಗಿ ಬರ್ತಾರೆ ಅಷ್ಟು ನಮ್ಮ ಶಕ್ತಿ ಜಾಸ್ತಿ ಬರ್ತಾರೆ. ನಾವು ಮುಂದಿನ ದಿವಸದಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಇನ್ನೂ ನಾಯಕರು ಬರೀ 2 ವರ್ಷಕ್ಕೆ ಮಾತ್ರ ನಾಯಕರಲ್ಲ, ಸ್ವಲ್ಪ ಹೊತ್ತು ಗಮನ ಇಟ್ಕೊಂಡು ಹೋಗಿ ಮುಂದಕ್ಕೆ ನಾವೆಲ್ಲರೂ ಕೂಡ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಇಡೀ ರಾಜ್ಯಕ್ಕೆ ನಾವೆಲ್ಲರೂ ಕೂಡ ಮಾದರಿ ಆಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರೊಂದು ಇಬ್ರು ಅಣ್ಣತಮ್ಮರು ಒಂದು ಕೆಲಸನ ಕಂಡು ಕೆಲಸ ಮಾಡಿಸ್ತಾರೆ. ಇನ್ಮೇಲೆ ಎಲ್ಲ ಊರುಗಳು ಕೆಲಸ ಆಗ್ತದೆ, ಎಲ್ಲ ಜನಕ್ಕೂ ಕೆಲಸ ಕೊಡ್ತಾರೆ. ಹೇಳಿದ್ರೆ ದಯವಿಟ್ಟು ನೀವು ಬರುವಂತ ಜನಕ್ಕೆ ಒಬ್ಬರಿಗೂ ಹೋಗ್ಬೇಡಿ. ಅವ್ನು ಚಿಕ್ಕವನಾಗಿರ್ಬೋದು ದೊಡ್ಡವನಾಗಿರ್ಬೋದು, ಸಾಯಂಕಾಲ ತಿರ್ಬೋದು, ಅವನು ಒಂಚೂರು ಎಣ್ಣೆ ಬಣ್ಣ ಹಾಕಿಸೋ ಓದಿರ್ಬೋದು, ಅವನಿಗೂ ಗುರುಕ್ ಹೋಗ್ಬೇಡಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ಜೊತೆ ಕರ್ಕೊಂಡು ಪಕ್ಷನ ಸಂಘಟನೆ ಮಾಡಿ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬಿ ನೀವು ಬಲಿಷ್ಠರಾಗಿ ಪಕ್ಷವನ್ನ ಬಲಿಷ್ಠವಾಗಿ ನೀವು ಕೂಡ ಬೆಳೆಸಿ. ದಯವಿಟ್ಟು ಸೋಮವಾರ ಕಾರ್ಯಕ್ರಮ ಇದ್ರೆ ನಾವು ನಿಮಗೆ 4 ಗಂಟೆಗೆ CLP ಮೀಟಿಂಗ್ ಇದೆ. CLP ಮೀಟಿಂಗ್ ಅಲ್ಲಿ ಮುಹೂರ್ತ ಗೊತ್ತಾಗ್ತದೆ. ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ನಾವು ಮಾಡೋಣ. ನೀನು ಮಾತಾಡೋದು ನಿಮಗೆ ನಾಳೆ ಸಂಜೆವರೆಗೆ ನಿಮ್ಮ ಮನೆ ಬಾಗಿಲಿಗೆ ನಾವು ಈ ಸುದ್ದಿನ ತಲುಪಿಸ್ತೀವಿ. ನಿಮ್ಗೆ ಒಳ್ಳೆ ಬಸ್ಸನ್ನ ಕೊಡ್ತೀವಿ, ಊಟ ತಿಂಡಿ ಕೊಡ್ತೀವಿ. ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಬಸ್ ಬೇಕಾ ಅವ್ರಿಗೆ ಪ್ರತ್ಯೇಕವಾಗಿ ಬಸ್ಸನ್ನು ಬಿಟ್ಟರೆ ಅನುಕೂಲ ಮಾಡಿಕೊಡ್ತೀವಿ. ಅವ್ರಿಗೂ ಎಲ್ಲರೂ ಕೂಡ ಬರೋಕ್ಕೆ ಅವ್ರಿಗೂ ಆಹ್ವಾನ ಕೊಡಿ. ಒಂದಷ್ಟು ಓಡಾಡಿ ಮನಮನೆಗೆ ವಿಚಾರವನ್ನು ಮುಗಿಸಿ ಸ್ವಲ್ಪ ಜವಾಬ್ದಾರಿಯಲ್ಲಿ ಸ್ವಲ್ಪ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಸುಮ್ಮನೆ ನಮ್ಮಪ್ಪ ಓದ್ಬೇಕು, ನಮ್ಮಪ್ಪ ಲೀಡರ್ ಆಗ್ಬೇಕು, ಇನ್ನು ಬೇರೆಯವ್ರಿಗೆ ಇದು ಮಾಡ್ಬೋದು ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗ್ತದೆ. ಹೇಳಿದ್ದೀನಿ, ಒಳ್ಳೆ ಅವಕಾಶ ಇದೆ, ಮುಂದಕ್ಕೆ ದೂರದೃಷ್ಟಿ ಇಟ್ಕೊಳ್ಳಿ, ದೂರದ ಆಲೋಚನೆ ಮಾಡಿ. ಸೊ ಅನೇಕ ರೀತಿಯ ಜವಾಬ್ದಾರಿ ನಿಮ್ಮಲ್ಲಿದೆ. ನಾನು ಸ್ವಲ್ಪ ಗುಟ್ಟಾಗಿ ಹೇಳ್ತಾ ಇದ್ದೀನಿ, ಕಡಿನಾಗಿ ಹೇಳ್ತಾ ಇದ್ದೀನಿ. ಮುಂದಕ್ಕೆ ನಿಮಗೆ ಭವಿಷ್ಯ ಇನ್ನೂ ಚೆನ್ನಾಗಾಗ್ತದೆ. ಈ ನಮ್ಮ ತಾಲೂಕು ಉತ್ತಮವಾಗಿ ಬೆಳೀತದೆ. ಸಾಕಷ್ಟು ಕೆಲಸ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಒಬ್ಬರಿಗೊಬ್ರು ನಾವು ಈರುಳ್ಳಿ ಲೈನಲ್ಲಿ ಹೋದಾಗ ನಾವೆಲ್ಲರೂ ಕೂಡ ಒಂದು ಜೊತೆಯಲ್ಲಿ ನಾವು ಜೊತೆ ಹೋಗ್ಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಎಲ್ಲ ಪ್ರಮುಖವಾದಂಥ ಎಲ್ಲ ಮುಖಂಡರುಗಳು ಎಲ್ಲರೂ ನಾಯಕರೇ. ಯಾರ್ಯಾರು ನಮ್ಮ ಮಗ ನೋಡ್ತಾ ಇದ್ದೀರಲ್ಲ, ನೀವೆಲ್ಲರೂ ನಿಮ್ಮ ಊರುಗಳಿಗೆ ನಿಂತು ಚುನಾವಣೆ ಮಾಡುವಂತ ಶಕ್ತಿ ಇರುವಂತ ಎಲ್ಲ ನಾಯಕರು ಮುಖಂಡರುಗಳು ಬಂದಿದ್ದೀವಿ. ಅವತ್ತಿನ ದಿವಸ ನೀವು ಕೂಡ ಜವಾಬ್ದಾರಿ ತಗೊಂಡು ಸೋಮವಾರ ಆದ್ರೆ ಸೋಮವಾರ, ಬುಧವಾರ ಆದ್ರೆ ಬುಧವಾರ, ನಾನು ನಾಳೆ ಸಾಯಂಕಾಲ ಎಲ್ಲ ವಿಷಯಗಳನ್ನ ಬ್ಲಾಕ್ ಅಧ್ಯಕ್ಷವಾಗಿ ಇನ್ನು ಮುಖಂಡರಲ್ಲಿ ಬೇಕಾದ್ರೆ ಫೋನ್ ಮಾಡಿ ನಿಮ್ಮ ಮನೆ ಪಕ್ಕಕ್ಕೆ ನಾನು ಸುದ್ದಿಯನ್ನ ತಿಳಿಸ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಸಿದ್ಧತೆಯನ್ನ ಮಾಡಿಕೊಡಿ. ಸಾಹೇಬರಿಗೆ ಬಂದಾಗ ಬೇಕಾದ ಕಾರ್ಯಕ್ರಮವನ್ನ ಅದಕ್ಕೆ ರೂಪುರೇಷ ಬೇಕಾದ್ರೆ ಆಮೇಲೆ ಮಾಡಿಕೊಳ್ಳೋಣ. ಫಸ್ಟ್ ಪದಗ್ರಹಣ ಆಗಿ ಅವರು ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ಲಿ. ಈ ಜಿಲ್ಲೆಯ ಒಬ್ಬ ಮಗನಾಗಿ, ಈ ಜಿಲ್ಲೆಯ ಒಬ್ಬ ಮಣ್ಣಿನ ಮಗನಾಗಿ ಇಷ್ಟೊಂದು ದೂರ ಅವ್ರು ಬರೆದಂತ ಪಯಣ ಹೇಳುತ್ತಲ್ಲ, ಒಂದು ಹಳ್ಳಿಯಿಂದ ಡೆಲ್ಲಿವರೆಗೂ ಯಾವ ರೀತಿ ಅವ್ರ ಪಯಣ ಇತ್ತು, ಯಾವ ರೀತಿ ಮುಳ್ಳಿನ ನಡ್ಕೊಂಡ್ಬಂದ್ರು, ಇವತ್ತು ಯಾವ ರೀತಿ ಭಗವಂತವ್ರಿಗೆ ಸ್ಥಾನ ಕೊಟ್ಟಿದ್ದಾರೆ, ಆ ಒಂದು ಇದನ್ನ ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಅರಿತು ನಾವು ನಾಯಕರಿಗೆ ಶಕ್ತಿ ತುಂಬುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಮುಖಂಡರಿಗೆ ನಾಯಕರಿಗೆ ವಂದಿಸ್ತೀನಿ. ಬಸ್ಸನ್ನು ದಯವಿಟ್ಟು ಯಾರು ಕಮ್ಮಿ ಮಾಡಬೇಕು.